ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ನನ್ನ ಬರ್ಡೇ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದರು, ನಾವು ಫುಡ್ ಐಟಮ್ಸ್ ಏನೆಲ್ಲ ಪ್ರಿಪೇರ್ ಮಾಡಿಸಿದ್ವಿ, ಹಾಗೆ ಭರತ್ ಅವರು ನನ್ನ ಬರ್ಡೇಗೆ ಯಾವ ಥರ ಸರ್ಪ್ರೈಸ್ ಡೆಕೋರೇಷನ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ನೋಡೋಣ. ಇದು ನನ್ನ 27th ಇಯರ್ ಬರ್ಡೇ. ಸೊ ಭರತ್ ಅವರು ನಂಗೆ ಗೊತ್ತಿಲ್ದಿರ ಸರ್ಪ್ರೈಸ್ ಆಗಿ ವಿನಯಣ್ಣ ಕ್ಯಾಂಪಲ್ಲಿ ಈ ಥರ ಬ್ಯೂಟಿಫುಲ್ ಡೆಕೋರೇಷನ್ ಮಾಡಿಸಿದ್ದಾರೆ ನೋಡಿ. ನಾವು ಕ್ಯಾಂಪ್ ಹತ್ರ ಹೋಗೋ ಅಷ್ಟರಲ್ಲಿ 9:30 ಆಗಿತ್ತು. ಸೊ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಲ್ಲಿ. ಅವ್ರಿಗೆ ವಿನಯಣ್ಣ ನೋಡಿ ಕಬಾಬ್ ಎಲ್ಲ ಮಾಡಿ ಕೊಡ್ತಿದ್ದಾರೆ. ಈ ಸರ್ಪ್ರೈಸ್ ಡೆಕೋರೇಷನ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ನೋಡಿದ ತಕ್ಷಣ ನನಗೇನಪ್ಪ ಅನಿಸ್ತು ಅಂತ ಹೇಳಿದ್ರೆ, ಬೀಚ್ ಸೈಡಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಇರುತ್ತಲ್ಲ, ಸೊ ಆ ಥರ ಅನಿಸ್ತು. ನಿಮ್ಗೆ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಡೆಕೋರೇಷನಲ್ಲಿ ಫ್ಲವರ್ಸ್ ಕಾಣಿಸ್ತಿದೆಯಲ್ಲ, ಸೊ ಅದು ಸೂಪರ್ ಅಟ್ರಾಕ್ಟಿವ್ ಆಗಿದೆ. ರಿಯಲ್ ಫ್ಲವರ್ಸ್ ಥರನೇ ಇದೆ, ಬಟ್ ಅದು ಆರ್ಟಿಫಿಷಿಯಲ್ ಒನ್. ಡೆಕೋರೇಷನ್ ಅದು ತುಂಬ ಚೆನ್ನಾಗಿದೆ, ಸಿಂಪಲ್ ಆ್ಯಂಡ್ ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ 12 o'clock ಕರೆಕ್ಟಾಗಿ ಕೇಕ್ ಕಟ್ಟಿಂಗ್ ಒಂದು ಬಾಕಿ ಇತ್ತು. ಸೊ ಇಟ್ಸ್ ಟೈಮ್ ಟು ಸ್ಟಾಪ್ ದ ಪಾರ್ಟಿ. 12 o'clock ಒಂದು 5 minutes ಇರಬೇಕಾದ್ರೆ ಎಲ್ಲ ಪಾರ್ಟಿ ಎಲ್ಲ ಸ್ಟಾಪ್ ಮಾಡಿ ಕೇಕ್ ಕಟ್ ಮಾಡ್ಸೋಕ್ಕೆ ಎಲ್ಲರೂ ಹಾಜರಾದರು. ನನಗೆ ಕೋಲ್ಡ್ ಫೈರ್ ಗನ್ ಇಷ್ಟ ಅಂತ ಹೇಳ್ಬಿಟ್ಟು ಭರತ್ ಅವರು ಅದನ್ನು ಅರೇಂಜ್ ಮಾಡಿದ್ದಾರೆ ನೋಡಿ ಇಲ್ಲಿ. ಬನ್ನಿ ಕೇಕ್ ಕಟ್ ಮಾಡೋಣ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಹುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ, ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀ ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ ಜೊತೆಗಿರು. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. 27 years ಆಗಿ 28th year ಸ್ಟಾರ್ಟ್ ಆಗ್ತಿದೆಯಪ್ಪ, ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ. ನನಗೆ ಅಲ್ಲ, ಎಲ್ಲರಿಗೂ ಅದೇ ಥರ ಅಲ್ವಾ, ಯಾರಿಗೂ ವಯಸ್ಸು ಜಾಸ್ತಿ ಆಗಬೇಕು ಅಂತ ಇಷ್ಟ ಇರಲ್ಲ. ಈಗ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರೇ ಬಂದು ಕೇಕ್ ತಿನ್ನಿಸಿ ಫೋಟೋ ತೆಗೆಸ್ಕೊಂಡು ಹೋಗ್ತಿದ್ದಾರೆ. ನನ್ನ ಬರ್ಡೇ ಪಾರ್ಟಿಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಹಾಗೆ ನನ್ನ ಆಫೀಸ್ ಕೊಲೀಗ್ಸ್ನ, ನನಗೆ ಯಾರ್ಯಾರು ಕ್ಲೋಸ್ ಇರ್ತಾರೋ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೆ ನೋಡಿ. ಆ ಫೋಟೋಸ್ ಎಲ್ಲ ಇಲ್ಲಿ ಹಾಕ್ತಿದ್ದೀನಿ ನೋಡಿ. ಇದು ಗರ್ಲ್ಸ್ ಸ್ಕ್ವಾಡ್. ನನ್ನ ಬೆಸ್ಟ್ ಫ್ರೆಂಡ್ ಮಾನ್ಸ ಒಬ್ಬಳು ಮಿಸ್ಸಿಂಗು. ಲೆಫ್ಟ್ ಸೈಡಲ್ಲಿ ಇದ್ದಾಳಲ್ವಾ ಸೋನು, ನೋಡಿ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ. ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ರೀಸ್ಟಾರ್ಟ್ ಮಾಡಬೇಕು, ಫೋಟೋ ಸೆಷನ್ ಯಾವಾಗ ಮುಗಿಯುತ್ತೆ ಅಂತ ವೇಟ್ ಮಾಡ್ತಿದ್ರು. ನಾನು ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಒಂದು ಸಿಂಗಲ್ ಫೋಟೋ ತೆಗೆಸ್ಕೊತಾ ಇದ್ದೆ. ಇದೇ ನೋಡಿ ನಮ್ಮ ಗ್ಯಾಂಗ್. ನನ್ನ ಬರ್ಡೇಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ನೋಡಿ. ಬರ್ಡೇ ವಿಶಸ್ ಯಾವ ಥರ ಮಾಡ್ತಿದ್ದಾರೆ, ಎಲ್ಲರೂ ಸಿಂಕೇ ಇಲ್ಲ. ಇದೆಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೈ ಲ್ಯಾಂಟ್ರನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಪಾಪ ಧ್ರುವಣ್ಣ ಆಡ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅದು ಮೇಲೇ ಹೋಗ್ತಿಲ್ಲ. ಈ ಥರದ್ದು ಲ್ಯಾಂಪ್ಸ್ ಇವಾಗ ದಿವಾಲಿ ಸ್ಪೆಷಲ್ ಅಲ್ವಾ, ಸೊ ಎಲ್ಲರ ಮನೇಲೂ ಈ ಥರ ಟ್ರೈ ಮಾಡ್ತಾರೆ. ನಾನು ಕರೀತಾ ಇದ್ದೀನಿ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳ್ಬಿಟ್ಟು. ಅಣ್ಣ ಇದೊಂದೇ ಒಂದು ಸರಿ ಮೇಲೆ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಹೋಗ್ತಾ ಇಲ್ಲ. ಪಾಪ ಫುಲ್ಲು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಾನು ಮತ್ತು ಭರತ್ ಅವರು ಒಂದು ಟ್ರೈ ಮಾಡಿದ್ರಿ, ಹೋಯ್ತು ಮೇಲೆ ನೋಡಿ. ಫೋಟೋಸ್ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ಥ್ಯಾಂಕ್ ಯು. ಇದೆಲ್ಲ ಆದಮೇಲೆ ನಾನು ಮತ್ತು ಭರತ್ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡ್ತಿದ್ರು. ಆಲ್ಮೋಸ್ಟ್ ಬೀಳಿಸ್ತಿದ್ರು ನೋಡಿ ಭರತ್ ಅವರು, ಬಟ್ ಥ್ಯಾಂಕ್ ಗಾಡ್ ನಾನು ಬಿದೋಗಿಲ್ಲ. ನೋಡಿದ್ರಲ್ಲ ಡ್ಯಾನ್ಸ್, ಏನೋ ಒಂದು ಟ್ರೈ ಮಾಡಿದ್ರಿ. ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಅವ್ರವ್ರ ವರ್ಕಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ. ನಾನು ಮತ್ತು ಸೋನ್ ನೋಡಿ ಡ್ಯಾನ್ಸ್ ಆಡ್ತಿದ್ರಿ. ನನಗೆ ಇದು ಚೈಲ್ಡ್ಹುಡ್ ಮೆಮೊರಿನ ಮತ್ತೆ ರಿಮೈಂಡ್ ಮಾಡ್ತು. ನಾವು ಚಿಕ್ಕವಾಗ ತುಂಬ ಡ್ಯಾನ್ಸ್ ಆಡ್ತಿದ್ರಿ. ನಾವು ಗರ್ಲ್ಸ್ ಎಲ್ಲ ಒಂದು ಕಡೆ ಡ್ಯಾನ್ಸ್ ಆಡ್ಕೊಂಡು ಫೋಟೋಸ್ ಎಲ್ಲ ತಗೊಳೋದ್ರಲ್ಲಿ ಬ್ಯುಸಿ ಆಗಿದ್ರೆ, ಬಾಯ್ಸ್ ನೋಡಿ ಕ್ರಿಕೆಟಲ್ಲಿ ಬ್ಯುಸಿ ಆಗಿದ್ದಾರೆ. ಅಷ್ಟೊಂದು ನೈಟಲ್ಲಿ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ 3 o'clock ಆ ಟೈಮಲ್ಲಿ ನೋಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಕ್ರಿಕೆಟ್ಗೆ ಬಾಯ್ಸ್ಗೆ ತುಂಬ ಹತ್ರ ರಿಲೇಷನ್ ಅಲ್ವಾ, ತುಂಬ ಕ್ರೇಜ್ ಇರುತ್ತೆ ಅವ್ರಿಗೆ.
ಲೈಕ್ ಹೇಗೆ ಅಂತ ಹೇಳಿದ್ರೆ ಲೇಡೀಸ್ಗೆ ಮತ್ತು ಮೇಕಪ್ಗೆ ಇರೋ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ನಾವು ಡಿನ್ನರ್ಗೆ ಎಲ್ಲ ನಾನ್ ವೆಜ್ ಐಟಮ್ಸೇ ಪ್ರಿಪೇರ್ ಮಾಡಿಸಿದ್ವಿ. ಚಿಕನ್ ಕಬಾಬ್ ಮತ್ತು ಫಿಶ್ ತವಾ ಫ್ರೈ, ಚಿಕನ್ ಬಿರಿಯಾನಿ. ನೋಡಿ ನನ್ನ ಫ್ರೆಂಡ್ ಸೋನು ತಿನ್ನಿಸಿದ್ದಾಳೆ ನನಗೆ. ನಾನು ಅವಳಿಗೆ ಊಟ ತಿನ್ನಿಸಿ ಆ್ಯಂಡ್ ಅವಳು ನನಗೆ ಊಟ ತಿನ್ನಿಸಿ ತುಂಬ ಇಯರ್ಸ್ ಆಗಿತ್ತು. ನನಗೆ ಆ ಥರ ಯಾರಾದರೂ ಊಟ ತಿನ್ನಿಸಿದ್ರೆ ತುಂಬ ಇಷ್ಟ ಆಗುತ್ತೆ, ಚಿಕ್ಕ ಮಗು ಥರ. ಇಲ್ಲಿ ರೂಪಿ ಅಣ್ಣ ಫುಲ್ ಜೋಕ್ ಮಾಡ್ತಾಯಿದ್ದಾರೆ ಸೋನು ಮೇಲೆ. ಸೊ ನಗ್ತಾ ಇದ್ದೀನಿ ನಾನು. ಮತ್ತು ಎಲ್ಲರೂ ಕ್ರಿಕೆಟ್ ಮತ್ತು ಫುಟ್ಬಾಲ್ ಎಲ್ಲ ಆಡ್ಕೊಂಬಂದು ಯಾರ್ಯಾರಿಗೆ ಹೊಟ್ಟೆ ಹಸಿವಾಗ್ತಾ ಇದೆಯೋ ಅವರೆಲ್ಲ ಊಟ ಬಡಿಸ್ಕೊಂಡು ತಿಂತಾಯಿದ್ದಾರೆ ನೋಡಿ. ಸೋನು ಮತ್ತು ರೂಪೇಶನ್ನ ತಿಂತಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇವ್ರು ಬಂದು ನವೀನ್ ಬ್ರೋ. ಸೊ ಇವರೇ ಎಲ್ಲ ಚಿಕನ್ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡೋದು ಸೂಪರಾಗಿ ಮಾಡ್ತಾರೆ. ಇದೊಂಥರ ಒಳ್ಳೆ ಎಕ್ಸಸೈಸ್ ಥರನೇ ಇತ್ತು, ಆಟ ಆಡ್ಕೊಂಬಂದು ಊಟ ಮಾಡೋದು. ಅವತ್ತು ನೈಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ನಾನು ಫ್ರೆಂಡ್ಸ್ ಎಲ್ಲನೂ. ನನಗೆ ಇಂಪಾರ್ಟೆಂಟ್ ಮೆಮೊರಿ ಏನಪ್ಪ ಅಂತ ಹೇಳಿದ್ರೆ ಭರತ್ ಅವರು ಈ ಥರ ಸರ್ಪ್ರೈಸ್ ಮಾಡಿರೋದು, ಹಾಗೆ ಸೋನು ಜೊತೆ ಮತ್ತೆ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಫಂಕ್ಷನ್ ಇಷ್ಟು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಡೆಕೋರೇಷನ್ನೇ ಮೇನ್ ಇಂಪಾರ್ಟೆಂಟ್. ಸೊ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿರೋದು ಇನ್ಯಾರೂ ಅಲ್ಲ, ನಮ್ಮ ಭರತ್ ಅವರ ಫ್ರೆಂಡ್ ಸಂಜಯ್ ಅವ್ರದ್ದು SR ಇವೆಂಟ್ಸ್ ಅಂತಿದೆ. ಸೊ ಇವರು ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಅಟ್ರಾಕ್ಟಿವ್ ಆಗಿ ಡೆಕೋರೇಷನ್ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. SR ಇವೆಂಟ್ಸ್ ಅವರು ಎಲ್ಲ ಫಂಕ್ಷನ್ಸ್ಗೂ ಈ ಥರ ಡೆಕೋರೇಷನ್ ಮಾಡಿಕೊಡ್ತಾರೆ. ಮ್ಯಾರೇಜ್ ಆಗಲಿ, ಬರ್ಡೇಸ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಬೇಬಿ ಶವರ್ ಫಂಕ್ಷನ್ಗೆ. ಸೊ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ನನ್ನ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ರೀಸನಬಲ್ ಪ್ರೈಸಲ್ಲಿ ಬ್ಯೂಟಿಫುಲ್ ಡೆಕೋರೇಷನ್ ಮಾಡಿಕೊಡ್ತಾರೆ. ಸೊ ನಾನು ಈ 27th ಬರ್ಡೇಗೆ ಯಾರೆಲ್ಲ ನನಗೆ ಮೆಮೊರೀಸ್ ಕೊಟ್ಟಿದ್ರು ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.